ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಮಂತ್ರಾಲಯಕ್ಕೆ ಬಂದಿರೋಂಥ ವಿಡಿಯೋ. ಇದು ನಾವು ಬುಕ್ ಮಾಡಿರೋ ರೂಮು. ನೀಟಾಗಿದೆ, ಚೆನ್ನಾಗಿದೆ. ನಾವು ಇಲ್ಲಿಂದ ಸ್ನಾನ ಮಾಡಿ ರೆಡಿಯಾಗಿ ಮಂತ್ರಾಲಯ ಅಂದರೆ ದೇವಸ್ಥಾನಕ್ಕೆ ಹೋದ್ವಿ. ನಾನು ಮೊದಲ ಬಾರಿಗೆ ಮಂತ್ರಾಲಯಕ್ಕೆ ಬಂದಿರೋದು. ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಇಲ್ಲಿ ಹಾಗೆಯೇ ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ. ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡು ಅದಾದಮೇಲೆ ನಾವು ರೂಮ್ಗೆ ಹೋಗಿ ಪ್ರಸಾದ ಎಲ್ಲ ತೊಗೊಂಡಿದ್ವಿ. ಅದನ್ನೆಲ್ಲ ಇಟ್ಬಿಟ್ಟು ನದಿ ಹತ್ರ ಹೋಗಬೇಕಿತ್ತು. ಅಲ್ಲೆಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ ಇವಾಗ. ಯಾಕೆಂದರೆ ನಾವು ಹೋಗಿರೋ ಟೈಮಲ್ಲಿ ಫುಲ್ ನೀರು ಬಂದ್ಬಿಟ್ಟಿತ್ತು. ಹಿಂದೆ ಎಲ್ಲ ಹೋಗಿರೋರು ಹೇಳ್ತಾಯಿದ್ರು, ನಾವು ಮಧ್ಯೆ ನದಿಗೆ ಹೋಗಿದ್ವಿ, ನೀರೇ ಇರಲಿಲ್ಲ ಅಂತ. ಆದರೆ ಇವಾಗ ನಾವು ಹೋದವಾಗ ಆಗಿರಲಿಲ್ಲ, ಫುಲ್ ನೀರಿತ್ತು. ನದಿಗೆ ಇಳಿಬೇಡಿ ಅಂತಲೂ ಹೇಳ್ತಾಯಿದ್ರು, ಅಲ್ಲೆಲ್ಲ ಅನೌನ್ಸ್ ಮಾಡ್ತಾಯಿದ್ರು. ನಾವೇನು ತುಂಬ ದೂರ ಹೋಗಿಲ್ಲ, ಮಕ್ಕಳೆಲ್ಲ ಇರೋದಕ್ಕಾಗಿ ನಾವು ದೂರದಲ್ಲೇ ನಿಂತ್ಕೊಂಡು ತಲೆ ಮೇಲೆ ನೀರು ಹಾಕ್ಕೊಂಡು ಹಾಗೆ ಬಂದ್ವಿ. ಇದು ಹೊರಗಡೆ ಅಂತೂ ಮಂತ್ರಾಲಯ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೊರಗಡೆಯಿಂದ ನೋಡ್ತಾ ಇರ್ಬೋದು. ತುಂಬ ಬಿಸಿಲಿತ್ತು ಅವತ್ತು ನಾವು ಹೋದವಾಗ, ತುಂಬ ಅಂದರೆ ತುಂಬ ಬಿಸಿಲಿತ್ತು. ಹಾಗೆಯೇ ನಾವು ಮಂತ್ರಾಲಯದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಬಿಚ್ಚಾಲೆ, ಇಲ್ಲಿ ಬಂದ್ವಿ. ಇಲ್ಲಂತೂ ತುಂಬ ಚೆನ್ನಾಗಿದೆ. ನದಿ ಅಂತೂ ತುಂಬಿ ಉಕ್ಕಿ ಹರಿತಾ ಇದೆ. ಅಲ್ಲಿ ಬೃಂದಾವನಕ್ಕೆ ಹೋಗೋದಕ್ಕೂ ಆಗಲ್ಲ ಒಳಗಡೆ, ಅಷ್ಟು ಮೆಟ್ಟಿಲು ಬೃಂದಾವನದವರೆಗೂ ಬಂದ್ಬಿಟ್ಟಿದೆ ನೀರು, ಅಷ್ಟು ನೀರಿದೆ ಇವಾಗ. ಇಲ್ಲಿ ಹಾಗೆ ಶಿವಲಿಂಗಗಳಿದ್ದಾವೆ, ತುಂಬ ಚೆನ್ನಾಗಿದೆ ಇದು ಅಷ್ಟೇ. ಅಲ್ಲಿ ರಾಯರಿಗೆ ಊಟ ರೆಡಿ ಮಾಡ್ತಿದ್ದಂಥ ಏನು ಖಾರ ರುಬ್ಬೋದಕ್ಕೆ ಕಲ್ಲೆಲ್ಲ ಇದ್ದು ಅದೆಲ್ಲ ಇದ್ದಾವೆ. ಹಾಗೆ ಕೋತಿಗಳು ತುಂಬ ಇದ್ದಾವೆ. ವಿಡಿಯೋ ಮಾಡೋದಕ್ಕೆ ಭಯ ಆಗುತ್ತೆ, ಎಲ್ಲಿ ಮೊಬೈಲ್ ಎತ್ಕೊಂಡು ಹೋಗ್ಬಿಡ್ತಾವೋ ಅಂತ. ಆದ್ರೂ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆಯೇ ಇದಾದಮೇಲೆ ನಾವು ಇಲ್ಲೇ ಸ್ವಲ್ಪ ಮೇಲೆ ಒಂದು ದೇವಿ ದೇವಸ್ಥಾನ ಇದೆ ಹೊಸದಾಗಿ ಕಟ್ತಾ ಇದ್ದಾರೆ. ಇದ್ರ ಆಚೆ ಕಡೆ ಹಳೆ ದೇವಸ್ಥಾನ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಅದಾದಮೇಲೆ ನಾವು ಬಂದಿದ್ದು ಅಪ್ಪಣ್ಣಾಚಾರ್ಯರ ಮನೆಗೆ. ಇಲ್ಲಿ ಮನೆ ಒಳಗೆ ಬಂದ್ರೇ ಸಾಕು, ಪ್ರಶಾಂತವಾಗಿದೆ ಮನೆ. ಇದಿಷ್ಟು ವಿಡಿಯೋ ಮಾಡಿದ್ದೀನಿ. ಇದ್ರ ಒಳಗಡೆ ಒಂದು ನಾಗದೇವರಿದೆ, ಒಂದು ಬೇವಿನ ಮರ ಅನಿಸುತ್ತೆ ಒಳಗಡೆನೇ ಇದೆ. ತುಂಬ ಪ್ರಶಾಂತ.
ಚಪ್ಪಲಿ ಹಿಂಗೆ ಹಾಕೋಬೋದು. ನೋಡಿದ್ರಲ್ಲ, ನಾವು ಎಲ್ಲ ಆಂಜನೇಯ ದೇವಸ್ಥಾನ, ಬಿಚ್ಚಾಲೆ, ಅಪ್ಪಣ್ಣಾಚಾರ್ಯರ ಮನೆ, ಪಂಚಮುಖಿ ಆಂಜನೇಯ ದೇವಸ್ಥಾನ ಎಲ್ಲನೂ ನೋಡಿಕೊಂಡು ಸಂಜೆ ಮತ್ತೆ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ತಗೊಂಡು ಅದಾದಮೇಲೆ ನಾವು ಇಲ್ಲಿಂದ ಹೊರಟ್ವಿ ಬೆಂಗಳೂರಿಗೆ. ಅಷ್ಟೇ ಇವತ್ತಿನ ವಿಡಿಯೋ. ಯಾರ್ಯಾರೆಲ್ಲ ನೋಡಿದ್ರಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.